ವೆಲ್ಕಮ್ ಬ್ಯಾಕ್ ಟು ಆಹಾ ಅಡುಗೆ ಮನೆ. ನಾವಾಗಲೇ ಅಡುಗೆ ಮನೆಯ ಅಂದವನ್ನ ಸವಿದಿದ್ದಾಯ್ತು. ಈಗ ಅದರ ಪಕ್ಕದಲ್ಲೇ ಇರುವಂತಹ ಒಂದು ಬ್ರೇಕ್ಫಾಸ್ಟ್ ಕೌಂಟರ್ ಅಷ್ಟೇ ಡಿವೈಡ್ ಮಾಡೋದು ಈ ಡೈನಿಂಗ್ ಹಾಲ್ನ. ಇದ್ರ ಬಗ್ಗೆ ತಿಳಿಸ್ಕೊಡೋಕೆ ಜೊತೆಗೆ ಇದರ ಪ್ಲಾನಿಂಗ್ ಹೇಗಿತ್ತು ಅದೆಲ್ಲ ನಾವು ಮಾತಾಡೋಕ್ಕೆ ಖುದ್ದು ಪ್ರವೀಣ್ ಗೋಳ್ಕಂಡಿ ಅವರು ಈಗ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸೊ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಸೊ ನಿಮ್ಮ ಸಂಗೀತ ಸುದೇನಂತೂ ಸಾಕಷ್ಟು ಬಾರಿ ಕೇಳಿದ್ದೀವಿ. ಈಗ ನಿಮ್ಮ ಅಡುಗೆ ಮನೆ ನೋಡಿ ನಿಮ್ಮ ಸಂಗೀತದ ಟೇಸ್ಟಿಗೆ ತಕ್ಕನಂಗೆ ಇದೆ ಅಂತ ಗೊತ್ತಾಗ್ತಿದೆ. ಸೊ ಪ್ಲಾನಿಂಗ್ ಫುಲ್ ಮೇಡಮ್ ಒಬ್ಬರದೇ ಅಥವಾ ನಿಮ್ಮದು ಇತ್ತ ಅಂತ ಇನ್ವಾಲ್ವ್? ಆ್ಯಕ್ಚುಲಿ ಬೇಸಿಕ್ ಐಡಿಯಾಸ್ ಮೋಸ್ಟ್ಲಿ ಎಲ್ಲ ಅವ್ರದ್ದೇ ಇತ್ತು. ಬಟ್ ನಾನು ತುಂಬ ಮುಂಚೆಯಿಂದನೂ I was obsessed with the kitchens in America. It's nearly 5 years ಈಗ ನಾವಿದ್ದು. Not a single day did we feel, ಇದು ಹೀಗಿರಬಾರ್ದಿತ್ತು ಅಥವಾ ಇಲ್ಲೊಂದೇನೋ ಮಾಡಬೇಕಿತ್ತು. It's a complete kitchen or a complete house for us. ಅಲ್ಲ 5 ವರ್ಷ ನಿಜ ನೀವು ಹೇಳಿದ್ಮೇಲೆ ಗೊತ್ತಾಗ್ತಿರೋದು. ಇದು ತುಂಬಾ ಫ್ರೆಶ್ ಏರ್ ಇಂದನೋ ಏನೋ ಫ್ರೆಶ್ ಅನಿಸ್ತಾ ಇದೆ. ಅದೇ ಅಂದ್ರೆ ಇವನ್ ವೆಂಟಿಲೇಷನ್ನು, ಕಲರ್ ಕಾಂಬಿನೇಷನು ಎಲ್ಲಾನು ಭಾಳ ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ದು. ಬಿಕಾಸ್ ಅದಕ್ಕೊಂದು ಪ್ರಮುಖ ಕಾರಣ ಏನು ಅಂದರೆ, ನಾವು ಇಷ್ಟು ವರ್ಷ ಮದುವೆ ಆದಾಗಿಂದನೂ ಬಾಡಿಗೆ ಮನೇಲಿ ಇದ್ದು ಪ್ರತಿಯೊಂದು ಮನೆಯಲ್ಲೂ ನಾವು ಅನುಭವಿಸಿರೋ ಕಷ್ಟ ಏನಿದೆ ಅದನ್ನೆಲ್ಲ ಮೈನಸ್ ಮಾಡ್ತಾ ಅದು ಏನೂ ಇಲ್ಲಿ ಇರಬಾರ್ದು ಅನ್ನೋ ಥರ ಈ ಮನೆ ಕಟ್ಕೊಂಡು ಕಹಿ ನೆನಪೆಲ್ಲ ಹಂಗೆ ಹೋಗ್ಬಿಡ್ಬೇಕು. ಗಾಳಿ ಬೆಳಕು ಅದೆಲ್ಲ ಕಡೆ ಕಷ್ಟ ನೀವು ಬಾಡಿಗೆ ಮನೆ ಅಂತ ಹೋದಾಗ. ಆಮೇಲೆ ಇನ್ನೊಂದು ಈ ಜನರಲ್ ಪ್ರಾಬ್ಲಮ್ಸ್ ಬರೋದು ಈ ಕಟ್ಟೆ ಹೈಟು. ಯಾಕಂದರೆ ನಾವು ಇದ್ದಿದ್ದ ಮನೆಯಲ್ಲೆಲ್ಲನೂ ಇಲ್ಲ ಇವಳಿಗೆ ಅದು ತುಂಬ ಎತ್ತರ ಆಗೋದು, ಇಲ್ಲ ತುಂಬ ಕಮ್ಮಿ ಆಗೋದು. ಸೊ ಈ ಸತಿ ಇವಳನ್ನ ಆ್ಯಕ್ಚುಲಿ ನಿಲ್ಲಿಸಿ ಹಿಂಗೆ ಮೆಜರ್ ಮಾಡಿ ಎಲ್ಲಿ ಕಂಫರ್ಟೇಬಲ್ ಆಗುತ್ತೆ ಅಲ್ಲಿಗೆ ಕಟ್ಟೆ ಮಾಡಿಸಿ ಸೊ ದ್ಯಾಟ್ ಆರ್ಕಿಟೆಕ್ಟ್ ಇಂಜಿನಿಯರ್ಸ್ ಅಲ್ಲಿ ತುಂಬಾ ಕಡಿಮೆ ಆಗ್ಲಿಲ್ವಾ ಕಟ್ಟೆ ಎಲ್ಲ. ಇವನ್ ಕಾರ್ಪೆಂಟರ್ಸ್ ಬಂದ್ ಮಾಡುವಾಗ ಮೇಡಮ್ ये बहुत छोटा हो गया ना, ऐसे ನನ್ನ ಹೈಟ್ ಎಷ್ಟಿದೆ ಅಷ್ಟಕ್ಕೆ ಮಾಡಿ ನೀವು ನಿಮ್ಮ ಸ್ಟ್ಯಾಂಡರ್ಡ್ ಸೈಜ್ ನೋಡಬೇಡಿ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ನಮಗೆ ಬೇಕಿಲ್ಲ. ಐ ಆಮ್ ದ ಒನ್, ನನ್ಗೆ ಯಾವ ಕಂಫರ್ಟ್ ಲೆವೆಲ್ ಇರಬೇಕು ಅದಲ್ಲಿ. ಪ್ರವೀಣ್ ಸ್ವಲ್ಪ ಕಷ್ಟ ಆಗುತ್ತೆ. ಟೇಲರ್ ಹತ್ರ ಹೋಗಿ ಯಾವಾಗಲೂ ಅಳತೆ ಮಾಡೋದು ಅದು ಮಾಮೂಲಿ. ಕಿಚನ್ ನಿಂತಿದ್ದು ಹೊಸ್ತೇನೋ ಅಲ್ವಾ? ನನ್ನ ಹೈಟ್ ಕಡಿಮೆ ಅಂತ ಮತ್ತೆ ಇದು ಮಾಡೋದು. ಸಿ ಇವೆಂಚುಲಿ ಅದು ಕಂಫರ್ಟೇಬಲ್ ಅನಿಸ್ಬೇಕು ಅವಳಿಗೆ. ಆಮೇಲೆ ಅದರಿಂದ ಮತ್ತೆ ಬೇರೆ ಥರದ ಪ್ರಾಬ್ಲಮ್ಸ್ ಎಲ್ಲ ಬೇಡ ಅಂತ. ಓಕೆ, ಅಂದರೆ ಮತ್ತೆ ಈ ನೀವು ಕಿಚನ್ದಾಯ್ತು ಜೊತೆಗೆ ಈ ಡೈನಿಂಗ್ ಹಾಲ್ ಇದ್ರಲ್ಲೂ ಅದು ಈ ಹೈಟ್ಗೋಸ್ಕರನೋ ಏನೋ ಗೊತ್ತಿಲ್ಲ, ನಿಮ್ಮ ಹೈಟ್ ಸಣ್ಣಿದ್ರು ನಿಮ್ಮ ಇದರಲ್ಲಿ ಈ ಹೈಟ್ ಜಾಸ್ತಿ ಇರ್ತೀವಿ, ತುಂಬ ದೊಡ್ಡದಾಗಿ ಅನಿಸ್ತಾ ಇದೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಆ ಥರ. ಸೊ ಈ ಪ್ಲಾನ್ ಹೆಂಗೆ ಮಾಡಿದ್ದು ಅಂದ್ರೆ ನಿಮ್ಮ ಪ್ಲಾನ್ ಅಥವಾ ಆರ್ಕಿಟೆಕ್ಟ್ ಹೇಳಿದ್ದ ಹೇಗೆ? ಇಟ್ಸ್ ಅ ಕಾಂಬಿನೇಷನ್ ಅಂತ ಹೇಳಿ. ನಮಗೆ ಡೈನಿಂಗ್ ಹಾಲಿಗೆ ಬೆಳಕು 90% ಆಫ್ ದ ಡೇ ಎನಿ ಟೈಮ್ ನಾವು ಬಂದು ಕೂತ್ಕೊಂಡ್ರೆ ಫುಲ್ ಗಾಳಿ ಬೆಳಕು ಇರಬೇಕು ಅನ್ನೋದು ನಮ್ಮ ಡಿಮಾಂಡ್ ಇತ್ತು. ಸೊ ಹಿ ಹ್ಯಾಡ್ ಡಿಸೈಡೆಡ್ ಒಂದು ಓಪನಿಂಗ್ ಮೇಲ್ ಕೊಡ್ತೀನಿ ನಾನು ನನಗೆ ಅಂತ. ಬಟ್ ಅದ್ರ ಪೊಸಿಷನ್ನು ಬಿಟ್ವೀನ್ ದ ಲಿವಿಂಗ್ ರೂಮ್ ಆ್ಯಂಡ್ ಕಿಚನ್ ಅಂತೆಲ್ಲ ಡಿಸೈಡ್ ಮಾಡಿದಾಗ ಹೈಟು ಇನ್ಕ್ರೀಸ್ ಮಾಡೋದು, ಎಲ್ಲೋ ಒಂದು ಕಡೆ ಡಬಲ್ ಸೀಲಿಂಗ್ ಬಂದರೆ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಇಲ್ಲಿ ನಾವು ಸ್ಕೈಲೈಟ್ ಇರೋದ್ರಿಂದ 2 ಸ್ಕೈಲೈಟ್ಸ್ ಇದೆ ಆ್ಯಕ್ಚುಲಿ, ಇಲ್ಲೊಂದಿದೆ ಅಲ್ಲಲ್ಲಿ. ಆ್ಯಂಡ್ ದಿಸ್ ಹೋಲ್ ಐಡಿಯಾ ಆಫ್ ಹ್ಯಾವಿಂಗ್ ಅ ಸ್ಟೋನ್ ವಾಲ್ ಸೊ ದಟ್ ದ ಡೇ ಲೈಟ್ ವಾಷಸ್ ಅಲಾಂಗ್ ದ ವಾಲ್, ಅದು ಒಂಥರ ಆರ್ಕಿಟೆಕ್ಚರಲ್ ಬ್ಯೂಟಿನೂ ಇರಲಿ ಅಂತ, ಒಂದು ಎಸೆನ್ಸ್ ಇರಲಿ, ಎಸ್ಥೆಟಿಕ್ ಅಪೀಲ್ ಇರಲಿ ಅನ್ನೋಕ್ಕೋಸ್ಕರ ಈ ಥರ ಮಾಡಿಸ್ಕೊಂಡ್ವಿ. ಅಲ್ಲ ಆಗಲೇ ಸಾರಿಕಾ ಮೇಡಮ್ ಹೇಳ್ತಾ ಇದ್ರು ಫ್ರೆಂಡ್ಲಿ ಕಿಚನ್, ಯಾರು ನೀವು ಬಂದ್ರೂ ಅಡುಗೆ ಮಾಡ್ಬೋದು ಅಂತ ನನಗೆ ಹೇಳ್ತಾ ಇದ್ರು. ಬಟ್ ನೀವು ಮಾಡ್ತೀರಾ ಅಂತ? ನಾನು ಅಡುಗೆ ಅಂದರೆ ಈಗ ಚೀಫ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟರ್ ಎಲ್ಲ ಲೆಟರ್ ಯಾರೋ ಬರೀತಾರೆ, ಕೆಳಗಡೆ ಸಿಗ್ನೇಚರ್ ಮಾತ್ರ ಮಾಡ್ತಾರೆ. ಆ ಲೆವೆಲ್ ಇದ್ದೀವಿ ನಾವು. ಸೊ ಅಂದರೆ ಇವರು ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟು ಅದನ್ನು ರೆಡಿ ಮಾಡೋದು ನಂಗೆ ಪಡ್ಡು ತುಂಬ ಇಷ್ಟ, ಗುಂಪಂಗ್ಲ ಅಂತೀವಿ ನಾವು. ಅದು ರೆಡಿ ಮಾಡಿಟ್ರೆ ಅದನ್ನು ಹಾಕ್ಕೊಂಡು, ಬಟ್ ಡೆಫಿನೆಟ್ಲಿ ಅದು ಕುಕ್ ಆಗಿ ಅದಕ್ಕೆ ಆಯಿಲ್ ಎಲ್ಲ ಹಾಕಿ ಕುಕ್ ಮಾಡಿದ್ಮೇಲೆ ಅದನ್ನು ತೆಗೆದು ಪ್ಲೇಟಿಗೆ ಹಾಕಿ, ಚಟ್ನಿನೂ ರೆಡಿ ಇದ್ದರೆ ಚಟ್ನಿ ಅದಕ್ಕೆ ಹಾಕಿ ರೆಡಿ ಇರಬೇಕು ಚಟ್ನಿ. ಓಕೆ, ಸೊ ಪಕ್ಕಾ ಸಿಗ್ನೇಚರ್ ಇದು. ಅಂಡ್ ಕ್ರೆಡಿಟ್ ಲಾಸ್ಟ್ ಕ್ರೆಡಿಟ್. ದೋಸೆ ಮಾಡ್ತಾರೆ, ಅದು ಬಿಟ್ಟರೆ ಟೀ ಮಾಡ್ತಾರೆ, ಅದು ಬಿಟ್ಟರೆ ಮತ್ತೆ ದೋಸೆ ಮಾಡ್ತಾರೆ, ಮತ್ತೆ ಟೀ ಮಾಡ್ತಾರೆ. ಎಷ್ಟು ಆಪ್ಷನ್ ಕೊಟ್ಟಿದ್ದಾರೆ. ಹೌದು. ಬಟ್ ನಿಮ್ಮ ಅಡುಗೆ ಮನೆಯಲ್ಲಿ ಭಾಳಷ್ಟು ಆಪ್ಷನ್ಸ್ಗಳನ್ನ ಕೊಟ್ಟಿದ್ರಿ. ಅಂದರೆ ಗಾಳಿ ಬೆಳಕು ಜೊತೆಗೆ ನಿಮ್ಗೆ ಇಲ್ಲೊಂದು ಡೋರ್ ಇರುವಂಥದ್ದು, ಇಲ್ಲಿ ನಿಮಗೆ ಹೊರಗಡೆ ಏನು ಅಲ್ಲೊಂದು ಚಿಕ್ಕ ಗಾರ್ಡನ್ ಏನು ಮಾಡ್ಕೊಂಡಿದ್ದೀರಾ ಹೆಂಗೆ? ಬ್ಯೂಟಿಫುಲ್ ಲಾನ್. ಓಕೆ, ಲಾನ್ ಇದೆ, ನೀವು ನೋಡ್ಬೋದು ಡೋರ್ ಓಪನ್ ಮಾಡಿದ್ರೆ. ಲಾನ್ ಅಂಡ್ ಸೈಡ್ ಅಲ್ಲಿ ಒಂದಿಷ್ಟು ಪಾಟ್ಸ್ ಇಟ್ಟಿದ್ದೀನಿ, ಅದರಲ್ಲಿ ಐ ಗ್ರೋ ಆಲ್ ವೆಜಿಟೇಬಲ್ಸ್. ಓಕೆ, ಅಡುಗೆ ಮಾಡಿ ಹಾಕಿರ್ತಾರೆ, ಅದು ಹೆಂಗಾಗಿದೆ ಅಂತ ಹೇಳಿರಲ್ಲ, ಯಾಕೆಂದ್ರೆ ನಾನು ಹಾಡು ಕೇಳ್ತಾ ಇರ್ತೀನಿ, ಕಡೆ ಗಮನ ಇರಲ್ಲ. ಮೊದಲು ರೇಡಿಯೋ ಆಫ್ ಮಾಡಿ ಆಮೇಲೆ ಬಟ್ ಕ್ವಾಂಟಿಟಿನೂ
ಅವಾಗ ಹಿ ಇಸ್ ನಾಟ್ ಅವೇರ್ ಆಫ್. ಹೋಗ್ತಾ ಇರುತ್ತೆ ಏನೋ ಹಾಕಿ ಎನಿಥಿಂಗ್ ಇಸ್ ಓಕೆ. ಸೊ ಇಫ್ ಸಮಥಿಂಗ್ ಹಿ ಡಸಂಟ್ ಲೈಕ್ ಅದ್ ಮಾಡಿದಾಗ ಮ್ಯೂಸಿಕ್ ಆನ್ ಇರುತ್ತೆ. ಅಟ್ ಲೀಸ್ಟ್ ಹಿ ವಿಲ್ ನಾಟ್ ಕಂಪ್ಲೇನ್. ಗೊತ್ತಾ ಅವರಿಗೆ ಇದು ವಿಚಾರ ಅಥವಾ ಈಗಲೇ ಬಹಿರಂಗ ಆಗ್ತಿರೋದ? ಅದು ಇಟ್ಸ್ ಲೈಕ್ ಐ ಹ್ಯಾವ್ ಲರ್ನ್ಡ್ ಇಟ್ ಫ್ರಮ್ ಮೈ ಮದರ್ ಇನ್ ಲಾ. ಓಕೆ, ಆ ಪರಂಪರೆ ನಾನು ಬೆಳೆಸ್ಕೊಂಡು ಹೋಗ್ತಾ ಇದ್ರಿ, ಉಳಿಸ್ಕೊಂಡು ಹೋಗ್ತಿದ್ರಿ. ಓಕೆ, ಸೊ ಆದ್ರೆ ಈ ರೀತಿ ಒಂದು ಅಡುಗೆ ಮನೆಯನ್ನು ಮಾಡ್ಕೋಬೇಕು ಅಂತಂದ್ರೆ ನಮ್ಮ ವೀಕ್ಷಕರಿಗೆ ಒಂದು ಐಡಿಯಾ ಬರೋದಕ್ಕೆ ಎಷ್ಟು ಖರ್ಚಾಗ್ಬೋದು? I think around 3.5 to 4 lakhs should be, I think. ಓಕೆ, ವಂಡರ್ಫುಲ್. ನಿಮ್ಮ ಅಡುಗೆ ಮನೆ ತೋರಿಸಿದ್ರಿ, ಸೊ ಅದರದ್ದು ಸ್ಪೆಷಾಲಿಟಿ ಹೇಳಿದ್ರಿ, ಒಂದು ಐಡಿಯಾ ಬಂದಿರುತ್ತೆ ನಮ್ಮ ವೀಕ್ಷಕರಿಗೆ ಅನ್ಸುತ್ತೆ. ಸೊ ನಿಮ್ಮ ಬದುಕಿಗೆ ಸಂಗೀತಮಯವಾಗಿರಲಿ, ಆರಾಮ ಖುಷಿಯಾಗಿರಲಿ ಯಾವಾಗಲೂ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ಸೊ ಮಚ್. Thank you so much. Thanks. ಆಹಾ, ಎಂಥ ಇಂಪಾದ ಸಂಗೀತ ಜೊತೆಗೆ ತಂಪಾದ ಗಾಳಿ. ಈ ರೀತಿ ವಾತಾವರಣ ಇದ್ದರೆ, ಈ ರೀತಿ ಸುಂದರವಾದಂತಹ ಅಡುಗೆ ಮನೆ ಇದ್ದರೆ ಸಾರಿಕಾ ಅವ್ರ ರೀತಿ ಇಡೀ ದಿನ ಅಡುಗೆ ಮನೆಯಲ್ಲಿ ಖುಷಿಯಾಗಿ ಕಳೆದ್ಬಿಡ್ತಾರೇನೋ. ಯಾಕಂದರೆ ಗೌಡ್ಕಿಂಡಿಯವರ ಪರಿವಾರದ ಮನೆ, ಅಡುಗೆ ಮನೆ ಅವರ ಸಂಗೀತದಷ್ಟೇ ಶುದ್ಧವಾಗಿದೆ, ಅಷ್ಟೇ ಸುಂದರವಾಗಿದೆ ಕೂಡ. ಮತ್ತೆ ಮುಂದಿನ ವಾರ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆದಂತಹ ಅಡುಗೆ ಮನೆಯ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.